ಯಾವ ರೀತಿ ಪ್ರಶ್ನೆ ಮಾಡಿದ್ರು ಅಂತಂದ್ರೆ, ಮುಹೂರ್ತಕ್ಕೆ ಸೀರೆ ತುಂಬಾ ನೀವು ಉಡಿಸ್ಬಿಟ್ಟು ಹೋದ್ರಿ, ಹೆಂಗಾಗಿತ್ತು ಅಂದ್ರೆ ಅದು ಕಂಪ್ಲೀಟ್ ರಿಂಕಲ್ಸ್ ತರ ಆಗಿತ್ತು ಅಂತ ಹೇಳ್ಬಿಟ್ಟು ಫೋಟೋ ಸಮೇತ ಕಳಿಸಿದ್ರು ನನಗೆ. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ಏನು ಕ್ಲಾಸ್ ಅಂತ ನೀವು ಹೋಗ್ತಾನೆ ಗೊತ್ತಾಗುತ್ತೆ ನಿಮಗೆ. ನಾನು ಸ್ವಲ್ಪ ಸ್ಯಾರಿ ಹಾಕೋತಾ ಇದ್ದೀನಿ. ಒಂದು ಸಿಂಗಲ್ ಪಿನ್ನಿಗೆ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನಾನು. ಇನ್ನೊಂದು ಲೇಯರ್ಸ್ ಅಂದರೆ ಪ್ಲೀಟ್ಸ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಫಸ್ಟ್ ನಾವು ನಾರ್ಮಲ್ ಆಗಿ ನಾವು ಇದನ್ನು ಆಲ್ರೆಡಿ ನಾವು ಕಲಿತಿದ್ದೀವಿ. ಸ್ಟಾರ್ಟಿಂಗ್ ಹ್ಯಾಂಗ್ ಮಾಡೋ ಪೋರ್ಷನ್ನು ಲೆಂತ್ ನೋಡಿಕೊಂಡು ಹ್ಯಾಂಗ್ ಮಾಡ್ಕೋಬೇಕು, ಹಿಲ್ಟ್ ಹಾಕ್ತೀವ ಇಲ್ವಾ ಅಂತ. ಅದಾದಮೇಲೆ ಒಂದು ಓಲ್ ರೌಂಡ್ ಹೀಗೆ ಕಂಪ್ಲೀಟ್ ಆಗಿ ಟ್ರೈ ಮಾಡ್ಕೋಬೇಕು. ಹೀಗೆ ಸೇಮ್ ಲೆಂತ್ಗೆ ಕಂಪ್ಲೀಟ್ ಆಗಿ ಟೈ ಮಾಡ್ಕೋಬೇಕು. ಅದಾದಮೇಲೆ ಪಿನ್ಸ್ ತೆಗಿ. ಸೊ ನಾನು ಫಸ್ಟು ಪಲ್ಲುನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಬಂದು ನಾನು ಪ್ಲೀಟ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಮೆಥಡ್ ಬಂದು ಪ್ಲೀಟ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಗ್ರಿಪ್ಪಿಗೆ ಟೈ ಮಾಡ್ಕೋತೀನಿ. ಸೆಲ್ಫ್ ನಾನೇ ಮಾಡ್ಕೋತಾ ಇದ್ದೀನಿ. ನಾವಿವತ್ತು ಸೆಲ್ಫ್ ಸ್ಯಾರಿ ಹೇಗೆ ಉಡೋದು ಅಥವಾ ಹೇಗೆ ಫ್ಲೀಟ್ಸ್ನ ಇಟ್ಕೊಳ್ಳೋದು, ಹೇಗೆ ಗ್ರಿಪ್ ಇಟ್ಕೋಬೇಕು ಅಥವಾ ನಾವು ಯಾವ ಸಪೋರ್ಟ್ನ ತೊಗೋಬೇಕು ಅಂತ ಇಲ್ಲಿ ಕಲಿತಾ ಹೋಗೋಣ. ಇದರಲ್ಲಿ ಬಂದು ಕಂಪ್ಲೀಟ್ ಫ್ಲೀಟ್ಸ್ ಹೇಗೆ ಮಾಡೋದು, ಅದ್ರ ಜೊತೆಗೆ ಸಿಂಗಲ್ ಫ್ಲೀಟ್ ಅಂದರೆ ಫ್ರೀ ಫ್ಲೀಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಫಸ್ಟ್ ಹ್ಯಾಂಗ್ ಮಾಡ್ಕೊಂಡಿದ್ದಾಯಿತು. ಹ್ಯಾಂಗ್ ಮಾಡ್ಕೊಂಡು ಆದಮೇಲೆ ನಾವು ಹೇಗೆ ನಾರ್ಮಲಾಗಿ ಸ್ಯಾರಿ ಉಡಿಸ್ತೀವಲ್ಲ ಬೇರೆಯವರಿಗೆ, ಅದೇ ರೀತಿ ಒಂದು ಓಲ್ ರೌಂಡ್ ಟೈ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನಾನಿಲ್ಲಿ ಪಲ್ಲು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪಲ್ಲು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ನನ್ನ ನೆಕ್ ಸಹಾಯನ ತಗೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಬೇರೆಯವರ ಸಹಾಯ ತಗೊಂಡಿಲ್ಲ. ಸೆಲ್ಫ್ ನಾನೇ ಎರಡೂ ಕೈಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಸೆಲ್ಫ್ ಒಂದು ಸ್ಯಾರಿ ಡ್ರೇಪಿಂಗ್ ಮಾಡ್ಕೊಳ್ಳೋದು ತುಂಬ ಟಫೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ನೆಕ್ ಸಹಾಯ ತಗೊಂಡು ಫ್ಲೀಟ್ಸ್ನ ಗ್ರಿಪ್ ಆಗಿ ಹಿಡಿದಿಟ್ಕೊಂಡು ಎಲ್ಲ ಒಂದು ಪಲ್ಲು ಪೋರ್ಷನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸೆಲ್ಫ್ ಸ್ಯಾರಿ ಉಟ್ಕೊಳ್ಳೋದು ಎಷ್ಟು ಕಷ್ಟ ಅಂತಂದರೆ, ನಾವು ಬೇರೆಯವರಿಗೆ ಅಂದರೆ ಕ್ಲೈಂಟ್ಸಿಗೆ ಆಗಲಿ ಬೇರೆಯವ್ರಿಗಾಗಲಿ ಮನೆಯವರಿಗೆ ಯಾರಿಗಾದ್ರೂ ನಾವು ಬೇರೆಯವ್ರಿಗೆ ಉಡಿಸೋದು ಮೇ ಬಿ 100ಗೆ 200% ಈಸಿ ಅಂತಲೇ ಹೇಳ್ಬೋದು. ಸೆಲ್ಫ್ ಉಟ್ಕೊಳ್ಳೋದಿದೆಯಲ್ಲ, ದಟ್ಸ್ ನಿಜವಾಗ್ಲೂ ಟಫೆಸ್ಟ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ನನಗಾದ್ರೂ ಅಷ್ಟೇ. ಹಾಗಾಗಿ ನಾನು ಈ ಒಂದು ಮೆಥಡ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಮೈಂಡ್ ಬಂತು. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅಂತಲೇ ಭಾವಿಸ್ತೀನಿ. ಸೊ ನಾನಿಲ್ಲಿ ಪಲ್ಲು ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಪಿನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಟಾಪ್ ಏನಿದೆಯಲ್ಲ ಆ ಟಾಪಿಗೆ ಪಿನ್ ಮಾಡ್ತಾಯಿದ್ದೀನಿ. ಬ್ಲೌಸಿಗೆ ಪಿನ್ ಮಾಡಿದಾಗ ಗ್ರಿಪ್ ಸಿಗುತ್ತೆ, ನಮಗೆ ಒಂದು ಫಿಟ್ನೆಸ್ ಸಿಗುತ್ತೆ. ಸೊ ಶೋಲ್ಡರ್ಗೆ ಪಿನ್ ಮಾಡಬೇಕಾದ್ರೆ ಕೂಡ ಅಷ್ಟೇ, ನಾನಿಲ್ಲಿ ಯಾವುದೇ ರೀತಿ ಯಾರದೇ ಸಹಾಯ ತಗೊಳ್ಳಿಲ್ಲ. ನಾವು ಬೇರೆಯವ್ರಿಗೆ ಹಾಕಬೇಕಾದ್ರೆ ಶೋಲ್ಡರ್ಗಿಂತ ಸ್ವಲ್ಪ ಬ್ಯಾಕ್ ಸೈಡ್ ಹಾಕ್ತೀವಿ. ಇಲ್ಲಿ ಸೆಲ್ಫ್ ನಾವೇ ಹಾಕ್ಕೊಳ್ಬೇಕಾದ್ರೆ ಬ್ಯಾಕ್ ಸೈಡಿಗೆ ಕೈ ಹೋಗೋದಿಲ್ಲ, ಇಟ್ಕೋದಿಲ್ಲ. ಹಾಗಾಗಿ ನಾನು ಶೋಲ್ಡರ್ ಕಂಪ್ಲೀಟ್ ಲೆವೆಲ್ಗೆ ಒಂದು ಪಿನ್ನ ಮಾಡ್ಕೋತಾ ಇದ್ದೀನಿ. ಈ ಕಂಪ್ಲೀಟ್ ಒಂದು ಪಿನ್ ಆದಮೇಲೆ ಆ ಬ್ರೆಸ್ಟ್ ಲೆವೆಲ್ ಏನಿರುತ್ತಲ್ಲ ಅದೆಲ್ಲ ಕವರ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಫ್ಲೀಟ್ಸ್ ಬಂದಿದೆ ಅಷ್ಟು ಫ್ಲೀಟ್ಸ್ನ ನಾನು ಕೌಂಟ್ ಮಾಡಿಕೊಂಡು ಒಂದು ನೀಟ್ ಮಾಡಿಕೊಂಡು ಒಂದು ಕವರ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ನಾವು ಸೆಂಟರ್ ಫ್ಲೀಟ್ಗೆ ಹೋಗಬೇಕು. ಸೆಲ್ಫ್ ಸ್ಯಾರಿ ಉಟ್ಕೋಬೇಕಾದ್ರೆ 5 to 6 ಮಿನಿಟ್ಸಲ್ಲಿ ಸ್ಯಾರಿ ವೇರ್ ಮಾಡೋದನ್ನು ನಾವು ಕಲೀಲೇಬೇಕು. ಯಾಕಂದರೆ ಯಾವಾಗಲೂ ಎಲ್ಲ ಟೈಮ್ಗಳಲ್ಲೂ ನಾವು ಫ್ರೀ ಫ್ಲೀಟ್ ಮಾಡಿ ಎತ್ತಿಟ್ಕೊಂಡಿರೋ ಸೀರೆ ಉಟ್ಕೊಳ್ಳೋದಕ್ಕೆ ನಿಜವಾಗ್ಲೂ ನಮಗೆ ಆಪ್ಷನ್ ಸಿಗಲ್ಲ. ಇರ್ಬೋದು ಕೆಲವೊಂದು ಪ್ರೀ ಪ್ಲ್ಯಾನ್ ಮಾಡಿಕೊಂಡಾಗ ಆಗಬಹುದು, ಬಟ್ ಪ್ರೀ ಪ್ಲ್ಯಾನ್ ಇಲ್ಲದೇ ಇರೋಂಥ ಸಿಚುವೇಶನ್ಸ್ ಕೂಡ ನಮಗೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾವು ಸೆಲ್ಫ್ ಉಟ್ಕೊಳ್ಳೋದನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಸೆಲ್ಫ್ ನಾವು ಜಸ್ಟ್ 5 to 6 ಮಿನಿಟ್ಸ್ ಒಳಗಡೆ ನಾವು ಸ್ಯಾರಿ ವೇರ್ ಮಾಡೋದನ್ನು ಕಲಿತಾ ಹೋಯಿತು ಅಂತ ಅಂದರೆ ನಿಜವಾಗ್ಲೂ ಎಲ್ಲ ಕಲಿತಂಗೆ ಲೆಕ್ಕ. ಇಲ್ಲಿ ನಾನು ಸೆಂಟರ್ ಫ್ಲೀಟ್ಸ್ ಮಾಡೋದಕ್ಕೆ ಅಂದರೆ ಸೈಡ್ ಫ್ಲೀಟ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಸೈಡ್ ಫ್ಲೀಟ್ಸ್ ಮಾಡೋದಕ್ಕೆ ನಾನು ಈ ಮೆಥಡ್ನ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಒಂದು ಡಿಫ್ರೆಂಟ್ ಒಂದು ಮೆಥಡ್ ಅಂತಲೇ ಹೇಳ್ಬೋದು. ಸೆಲ್ಫ್ ವೇರ್ ಮಾಡಬೇಕಾದ್ರೆ ನಾವು ಬೇರೆ ಕ್ಲೈಂಟ್ಸಿಗೆ ವೇರ್ ಮಾಡಬೇಕಾದ್ರೆ ಸೈಡಿಂದ ಲೇಯರ್ಸ್ನ ತೆಗಿತಾ ಹೋಗ್ತೀವಿ. ಆದರೆ ನಾನಿಲ್ಲಿ ಸೈಡಿಂದ ಕೈ ಹೋಗಲ್ಲ ಅಂತ ಹೇಳಿ ಅಲ್ಲಿ ಏನು ಹಿಡಿದಿಟ್ಕೊಂಡಿದ್ದೀನಲ್ಲ ಅದೇ ಒಂದು ನೆರಿಗೆಯಿಂದ ನಾನು ಫ್ಲೀಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪೆಟಿಕೋಟ್ ಮಾತ್ರ ಇನ್ನೂ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾನು ಇಲ್ಲಿ ಟಾಪ್ಗೆ ವೇರ್ ಮಾಡ್ತಿದ್ದೀನಲ್ವಾ, ಒಂಚೂರು ಲೂಸ್ ಬರುತ್ತೆ ಅಲ್ವಾ, ಲೂಸ್ ಬರುತ್ತೆ ಸ್ವಲ್ಪ. ಇದನ್ನು ಏನು ಮಾಡ್ತೀನಿ, ಜಸ್ಟ್ ಹಿಂಗೆ ಟೈ ಮಾಡ್ತೀನಿ ಹೊರಗಡೆ. ಅದಾದಮೇಲೆ ಈ ಪೋರ್ಷನ್
ಹಾಫ್ ಇಂಚಸ್ ಅಷ್ಟು ಬಿಟ್ಬಿಟ್ಟಿದ್ದೀನಿ. 1 2 3 4 5 7 ಪ್ಲೀಟ್ಸ್ ಅಷ್ಟು ಪ್ಲೀಟ್ಸ್ ಇಟ್ಕೊಂಡಿದ್ದೀನಿ. ಒಂದು ಪಿನ್ ಕೊಡಿ. ಸೊ ಮತ್ತೆ ಈ ಪೋರ್ಷನ್ನ ಕಂಪ್ಲೀಟಾಗಿ ಎಳ್ಕೊಬೇಕು. ಯಾವಾಗಲೂ ಸ್ಯಾರಿ ಸ್ಟಾರ್ಟಿಂಗ್ ಪೋರ್ಷನ್ ಈ ಪಾಯಿಂಟಲ್ಲಿ ಇರಬೇಕು, ತುಂಬ ಮೇಲ್ ತಗೋಬೇಡಿ. ನಾನು ಇಲ್ಲಿ ಎಷ್ಟು ಹೇಳಿತೀವಲ್ಲ ಈ ಪೋರ್ಷನ್ ನಮ್ಗೆ ಅಷ್ಟು ಟೈಟ್ ಬರುತ್ತೆ. ಇದನ್ನ ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ, ನಮಗೆ ಯಾವುದೇ ರೀತಿ ಯಾರ್ದು ಸಹಾಯ ತಗೊಳ್ಳೋ ಒಂದು ಸಿಚುವೇಶನ್ ಇಲ್ಲ ಅಂತಂದ್ರೆ ನೀವೇನು ಮಾಡ್ಕೋಬಹುದು, ಆರಾಮಾಗಿ ಈ ರೀತಿ ಫ್ಲೀಟ್ಸ್ನ ತೆಗೆದು ಒಂದು 2 ನಿಮಿಷ ಪಿನ್ ಮಾಡಿಬಿಟ್ಬಿಟ್ರೆ ನೀಟಾಗಿ ಅದೇ ಪೋರ್ಷನ್ ಕುತ್ಕೊಂಡಿರುತ್ತೆ ಅದು. ಯಾವಾಗಲೂ ಸೀರೆ ನಾವು ಪ್ರತಿ ಸತಿ ಹೇಳೋದು ಅದನ್ನೇ, ಕ್ಲೈಂಟ್ಸಿಗೆ ನಾವು ಹಾಕ್ತೀವಿ. ಎಂಥ ಕ್ಲೈಂಟ್ಸ್ ಆದರೂ ಅಷ್ಟೇ. ನನಗೆ ಲಾಸ್ಟ್ ಒಂದು ಕ್ಲೈಂಟ್ ಕೂಡ ನಮ್ಗೆ ಇದೇ ರೀತಿ ಪ್ರಶ್ನೆ ಮಾಡಿದರು. ಯಾವ ರೀತಿ ಪ್ರಶ್ನೆ ಮಾಡಿದರು ಅಂತಂದರೆ, ಮುಹೂರ್ತಕ್ಕೆ ಸೀರೆ ತುಂಬ ನೀವು ಉಡಿಸ್ಬಿಟ್ಟು ಹೋದ್ರಿ, ಹೆಂಗಾಗಿತ್ತು ಅಂದರೆ ಅದು ಕಂಪ್ಲೀಟ್ ರಿಂಕಲ್ಸ್ ಥರ ಆಗಿತ್ತು ಅಂತ ಹೇಳ್ಬಿಟ್ಟು ಫೋಟೋ ಸಮೇತ ಕಳಿಸಿದ್ರು ನನಗೆ. ಸರಿ ಆಯಿತು, ಒಪ್ಕೊಂಡೆ ನಾನು ಅದನ್ನು. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಅವ್ರು ಏನೇಂತ ಹೇಳಿದ್ರು ನನಗೆ, ಮುಹೂರ್ತಕ್ಕೆ ನೀವು ಸ್ಯಾರಿ ಹಾಕ್ಬಿಟ್ಟು ಹೊಟ್ಟೋದ್ರಿ, ಸೊ ನೀವೊಂದು 10 ನಿಮಿಷ ಅರ್ಧ ಗಂಟೆ ನೀವು ಅಲ್ಲಿ ವೆಯ್ಟ್ ಮಾಡಬೇಕಿತ್ತು. ವೆಯ್ಟ್ ಮಾಡಿ ನನಗೆ ಅಟ್ಲೀಸ್ಟ್ ಅಲ್ಲಿ ಏನಾಗ್ತಿದೆ ಹೆಚ್ಚು ಕಡಿಮೆ ನೀವು ಸರಿ ಮಾಡಿಕೊಡ್ಬೋದಿತ್ತು ಅಂತೆಲ್ಲ ಹೇಳ್ತಿದ್ರು. ಬಟ್ ನಾನು ಇಷ್ಟೇ ಹೇಳೋದು ಕ್ಲೈಂಟ್ಗಳಿಗೆ, ನೀವೇ ಆದರೂ ಅಷ್ಟೇ ಮುಂದೊಂದು ನೀವು ಕ್ಲೈಂಟ್ಗಳಿಗೆ ಏನೇ ಸ್ಯಾರಿ ವೇರ್ ಮಾಡಿದಾಗ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ಅವರಿಗೆ, ಸ್ಯಾರಿ ನಾನು ಮುಟ್ಕೊಂಡಿರ್ತೀನಿ ಹಿಂಗೆ, ನಾನು ಆರಾಮಾಗಿ ಚಕ್ಕಮಟ್ಲು ಹಾಕೊಂಡು ಕೆಳಗೆ ಕುತ್ಕೊಂಡಾಗ ಸೀರೆ ಹಾಳಾಗೇ ಆಗುತ್ತೆ. ಯಾಕೆಂದರೆ ನಾವಿಲ್ಲಿ ಏನೋ ಒಂದು ಗಟ್ಟಿ ಪದಾರ್ಥ ಇಟ್ಟು ನಾವಿಲ್ಲಿ ಟೈಟ್ ಮಾಡ್ತಾ ಇಲ್ಲ ಅಲ್ವಾ, ದಾರ ಕಟ್ಟಿ ಅಥವಾ ಕಾಂಕ್ರೀಟ್ ಹಾಕಿ ಟೈಟ್ ಮಾಡ್ತಾ ಇಲ್ಲ. ಇದು ನಾವು ಉಡಿಸ್ತಾ ಇರೋದು ಸೀರೆ. ನಾವಿಲ್ಲಿ ಪಿನ್ ಮಾಡಿಲ್ಲ, ಪ್ರತಿ ಒಂದಕ್ಕೂ ನೆರಿಗೆಗೂ ಪಿನ್ ಮಾಡಿಲ್ಲ. ಈ ಪಿನ್ ಮಾಡದಿಲ್ದಿರೋ ರೀಸನ್ಸಿಂದ ನಾವು ಏನಾಗುತ್ತೆ, ಸ್ಯಾರಿ ಕುತ್ಕೊಂಡಾಗ ನಿಂತ್ಕೊಂಡಾಗ ಓಡಾಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಹೋಗೋದು, ಎತ್ಕೊಳ್ಳೋದು, ಮುಟ್ಕೊಳ್ಳೋದು. ಯಾವಾಗಲೂ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿಲ್ಲ ಅಂದರೆ ನಿಜವಾಗ ನಾವು ಏನೇ ಮಾಡಿದ್ರು ಅದು ವೇಸ್ಟ್. ಅದು ಪರ್ಫೆಕ್ಟ್ ನಾನು ಹಿಂಗೆ ಗುಡ್ಸಿದ್ದೀನಿ ಹಿಂಗೆ ಇರಬೇಕು ಅಂತಂದ್ರೆ ಆಗಲ್ಲ. ಕೆಳಗೆ ಕುತ್ಕೊಂಡಾಗ ಈ ಪ್ಲೀಟ್ಸು ಹಾಳಾಗೆ ಆಗಿರುತ್ತೆ. ಸೊ ಅದೇನಾಗುತ್ತೆ, ನಾವು ಯಾವಾಗಲೂ ಮ್ಯಾನೇಜ್ ಮಾಡ್ತಿರ್ಬೇಕು. ಮ್ಯಾನೇಜ್ ಮಾಡಿದ್ರೆ ಮಾತ್ರ ಸ್ಯಾರಿ ಒಂದು ಪರ್ಫೆಕ್ಷನ್ ಹಾಗೆ ಇರುತ್ತೆ. ಕಂಪ್ಲೀಟ್ಸ್ ಬರುತ್ತೆ, ನಿಜವಾಗ್ಲೂ ಬರುತ್ತೆ. ನನಗೆ ಬಂದಿದೆ ಆ ಥರ. ಅಲ್ಲ, ಬರುತ್ತೆ ನೋಡಿ ಲೈನ್ಸ್ ಬಂದಿದೆ. ನಾವಿಲ್ಲಿ ಹೇಳಿದ್ದು ಟೈಟ್ ಮಾಡ್ಕೋಬೇಕು. ಈ ಪೋರ್ಷನ್ ಆದ್ರೂ ಅಷ್ಟೇ, ಇಲ್ಲಿ ಸ್ವಲ್ಪ ಲೂಸ್ ಆಗುತ್ತೆ, ಇಲ್ಲಿ ಲೂಸ್ ಆಗುತ್ತೆ. ಮ್ಯಾನೇಜ್ ಮಾಡ್ತಾ ಇರ್ಬೇಕು, ಮೇಂಟೈನ್ ಮಾಡಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಸೀರೆ ಹಾಳಾಗುತ್ತೆ. ಅದು ಎಂಥದೇ ಸೀರೆ ಆಗಿರ್ಲಿ. ಹೇಗೆ ಹಾಕೊಂಡ್ವಿ, ಮೊಣಕಾಲಿಗಿಂತ ಸ್ವಲ್ಪ ಕೆಳಗಡೆ ಹಾಕೊಂಡ್ವಿ. ಬಟ್ ಈ ಪೋರ್ಷನ್ ಹಂಗೆ ಬರಬಾರ್ದು. ಈ ಪೋರ್ಷನ್ ಯಾವಾಗಿದ್ರು ಯಾವಾಗಲೇ ಸ್ಯಾರಿ ಹಾಕೊಂಡ್ರು ಈ ಪಾಯಿಂಟ್ ಏನಿದೆಯಲ್ಲ, ತುದಿ ಪಾಯಿಂಟು ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟು, ಇದು ಎಂಡಿಂಗ್ ಪಾಯಿಂಟು. ಈ ಎಂಡಿಂಗ್ ಪಾಯಿಂಟ್ ನಮಗೆ ನೆಲ ಮುಟ್ಟೋ ರೀತಿ ಇರಬೇಕು. ಈ ಎಂಡಿಂಗ್ ಪಾಯಿಂಟ್ ನೆಲ ಮುಟ್ಟೋ ರೀತಿ ಇರಬೇಕು. ಈ ಲೆಂತ್ ಇಷ್ಟೇ ಸಾಕು. ಈ ಪಾಯಿಂಟ್ ಏನಿದೆಯಲ್ಲ ಎಂಡಿಂಗ್ ಪಾಯಿಂಟು, ಅದು ಒಂದಷ್ಟೇ ಹಂಚು ಕೆಳಗಡೆ ನೆಲ ಮುಟ್ಟೋ ಹಂಗಿರ್ಬೇಕು. ಆ ಲೆಂತ್ಗೆ ನಾವು ಇಲ್ಲಿ ಸ್ಯಾರಿ ಪಿನ್ ಮಾಡ್ಕೋಬೇಕು. ನಮಗೆ ಸಿಂಗಲ್ ಲೇಯರ್ ಪಲ್ಲು ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಸೆಂಟರ್ ಪ್ಲೀಟ್ಸ್ ಜಾಸ್ತಿ ಬರುತ್ತೆ ನಮಗೆ ಸ್ಯಾರಿ ಲೆಂತ್ ಕೈ ಹಿಂಗ್ ಮೂವ್ಮೆಂಟ್ ಇಟ್ಕೊಂಡಾಗ. ಇದೇ ಒಂದು ಪಲ್ಲುನಲ್ಲಿ ಪಲ್ಲು ಹಿಂಗೆ ಹಾಕೊಂಡಿದ್ದೀನಿ, ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ.
ಸೊ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದಾಗ ನಾವು ಏನು ಮಾಡಬೇಕು, ಸೇಮ್ ನೆರಿಗೆನ ನಾವು ಹಾಕಬೇಕು. ಸೇಮ್ ನೆರಿಗೆನ ಹಾಕಿ ಇಲ್ಲಿ ಪಿನ್ ಮಾಡ್ಕೋಬೇಕು. ಇಲ್ಲಿ ಪಿನ್ ಮಾಡಬೇಕು. ಪಿನ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ಯಾವಾಗಲೂ ಮೇಂಟೈನ್ ಮಾಡ್ಬೋದು ಅಂದರೆ ಹೇಗೆ ಅಂದರೆ, ಇಲ್ಲಿ ಹಾಕಿರುವಂಥ ನೆರಿಗೆಗಳು ನಮಗೆ ಕಂಪ್ಲೀಟ್ ಹಾಗೆ ಇರುತ್ತೆ, ಹಾಗೆ ಉಳ್ಕೊಳ್ಳುತ್ತೆ. ನಾವು ಇಲ್ಲಿ ಪಿನ್ ಹಾಕಲಿಲ್ಲ ಅಂದ್ರೆ ಏನಾಗುತ್ತೆ, ಮೆಸ್ಸಿ ಆಗ್ಬಿಡುತ್ತೆ. ಸೊ ಇಲ್ಲಿ ಪಿನ್ ಹಾಕಿದಾಗ ಅಟ್ಲೀಸ್ಟ್ 1 ಸೆಕೆಂಡ್ ಹಿಂಗೆ ಕೈ ಬಿಟ್ರು ಆರಾಮಾಗಿ ಹಿಂಗೆ ಕ್ಯಾರಿ, ನಾವು ಯಾವಾಗಲೂ ಹಿಂಗೆ ತಾನೇ ಕ್ಯಾರಿ ಮಾಡ್ತೀವಿ. ಸಿಂಗಲ್ ಪಲ್ಲು ಹಾಕೊಂಡಾಗ ಯಾವಾಗಲೂ ಈ ಹ್ಯಾಂಡ್ ಹಿಂಗೆ ಇರುತ್ತೆ, ಕೆಳಗೆ ಬಿಡಲ್ಲ ನಾವು. ಹಾಗಾಗಿ ಇಲ್ಲಿ ಪಿನ್ ಹಾಕೊಂಡ್ರೆ ನಮಗೆ ಈಸಿಯಾಗಿ ಆರಾಮಾಗಿ ಕ್ಯಾರಿ ಮಾಡ್ಬೋದು ಸಿಂಗಲ್ ಪಲ್ಲುನಲ್ಲಿ. ಆಮೇಲೆ ಸಿಂಗಲ್ ಪಲ್ಲು ಹಾಕೊಂಡಾಗ ಪಿನ್ನ ಇಲ್ಲಿ ಹಾಕೋಬೇಕು, ಬ್ಯಾಕ್ ಸೈಡ್ ಹಾಕಿದ್ರೆ ತುಂಬಾ ಈಸಿ ಆಗುತ್ತೆ. ಒಬ್ಬರದ್ದು ಹೆಲ್ಪ್ ತಗೊಂಡು ಬ್ಯಾಕ್ ಸೈಡ್ ಹಾಕೊಂಡ್ರೆ ಪಲ್ಲು ಬ್ಲೌಸ್ಗೆ ಇಲ್ಲಿ ಹಾಕೊಂಡಿದ್ದೀವಲ್ಲ, ಇನ್ನು ಸ್ವಲ್ಪ ಹಿಂಗೆ ಬಗ್ಗಿದ್ರೆ ಹಿಂಗೆ ಸ್ವಲ್ಪ ಕಲ್ಸ್ಕೊಳ್ಳೋದು ಮುಂದೆ ಬರುತ್ತೆ. ಬಟ್ ನಾವು ಯಾವಾಗಲೂ ಆಲ್ರೆಡಿ ಕಲ್ತಿದ್ದೀವಿ, ಪ್ರೊಫೆಷನಲ್ ಆಗಾದ್ರೂ ಸರಿ ನಾವು ಬ್ಯಾಕ್ ಸೈಡ್ ಪಿನ್ ಹಾಕ್ತೀವಿ ಪ್ಲೀಸ್ ಮಾಡಿದಾಗ ಕೂಡ. ಇದರಲ್ಲೂ ಅಷ್ಟೇನೆ, ಯಾವಾಗಲೂ ಈ ಒಂದು ಪಿನ್ ಹಾಕಿದ್ರೆ ನಮಗೆ ಗ್ರಿಪ್ ಇರುತ್ತೆ. ಒಂದು ಆ ಬಾರ್ಡರ್ ಏನಿದೆಯಲ್ಲ ಅದು ಸೂಪರ್ ಆಗಿ ಡಿಸ್ಪ್ಲೇ ಆಗುತ್ತೆ. ನಮಗೆ ಡಿಸ್ಪ್ಲೇ ಆಗೋದೇ ಮೇನ್. ಹೌದು. ಸಿಂಗಲ್ ಪಲ್ಲು ಹಾಕೋದೆಲ್ಲ ಯಾವ ಸ್ಯಾರಿಗೆ ಮೋರ್ ಡಿಸೈನ್ಸ್ಗೆ ಸ್ಯಾರಿ ಎಷ್ಟು ಡಿಸೈನ್ಸ್ ಇರುತ್ತಲ್ಲ ಅಂತ, ಇವಾಗ ಹಿಂಗೆಲ್ಲ ಉಳ್ಳತ್ರಲ್ಲ ಅದನ್ನೆಲ್ಲ ಆರಾಮಾಗಿ ನಾವು ಸಿಂಗಲ್ ಪಿನ್ ಮಾಡಿದಾಗ ಡಿಸ್ಪ್ಲೇ ಆಗುತ್ತೆ. ನಮ್ಗೆ ಏನಿದೆ ಅದ್ರಲ್ಲಿ ಏನಿದೆ ಕಲರ್ಸ್ ಇದೆ ಅಥವಾ ಟೋನ್ಸ್ ಇದೆ, ಏನೇ ಡಿಸೈನ್ಸ್ ಇದ್ರು ನಮ್ಗೆ ಅದು ಡಿಸ್ಪ್ಲೇ ಆಗುತ್ತೆ. ಮತ್ತೆ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ನಾರ್ಮಲ್ ಟ್ರೆಡಿಷನಲ್ ಪ್ಲೀಟ್ಸ್ಗಿಂತನೂ ಸಿಂಗಲ್ ಪಲ್ಲು ತುಂಬಾ ಚೆನ್ನಾಗಿದೆ.